ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10. ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. 5-54 ಶ್ಲೋಕಗಳನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 37. ಪ್ರಜಾಪತೀನ್ ಮನೂನ್ ದೇವಾನ್ ಋಷೀನ್ ಪಿತೃಗಣಾನ್ ಪೃಥಕ್ ಸಿದ್ಧಚಾರಣ ಗಂಧರ್ವಾನ್ ವಿದ್ಯಾಧ್ರಾಸುರ ಗುಹ್ಯಕಾನ್. ಶ್ಲೋಕ 38. ಕಿನ್ನರಾಪ್ಸರಸೋ ನಾಗಾನ್ ಸರ್ಪಾನ್ ಕಿಂ ಪುರುಷಾನ್ನರಾನ್ ಮಾತೃರಕ್ಷ ಪಿಶಾಚಾಂಶ್ಚ ಪ್ರೇತಭೂತ ವಿನಾಯಕಾನ್. ಶ್ಲೋಕ 39. ಕೂಷ್ಮಾಂಡೋನ್ ಮಾಧವೇತಾಲಾನ್ ಯಾತುಧಾನಾನ್ ಗ್ರಹಾನಪಿ ಖಗಾನ್ ಮೃಗಾನ್ ಪಶೂನ್ ವೃಕ್ಷಾನ್ ಗಿರೀನ್ ನೃಪ ಸರೀಸೃಪಾನ್. ಶ್ಲೋಕ 40. ದ್ವಿವಿಧಾಶ್ಚತುರ್ವಿಧಾ ಯೇನ್ಯೇ ಜಲಸ್ಥಲನ ಭೌಕಸಃ ಕುಶಲಾ ಮಿಶ್ರಾಹ ಕರ್ಮಣಾಂ ಗತಯಸ್ತ್ವಿಮಾಹ. ಇವು ಶ್ಲೋಕಗಳು. ಈಗ ಅನುವಾದವನ್ನ ಹಾಗೆ ಓದ್ಬಿಡ್ತೀನಿ, ಯಾಕಂದ್ರೆ ಏನೇನು ಇದರಲ್ಲಿ ಇದೆ ಅನ್ನೋದನ್ನ ಹೇಳಿದ್ದಾರೆ. ಹೆಸರುಗಳಿರೋದ್ರಿಂದ ಅದನ್ನೇನು ಎಕ್ಸ್ಪ್ಲನೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಹಾಗೆ ಡೈರೆಕ್ಟ್ ಆಗಿ ನಾನು ಹೇಳ್ಕೊಂಡು ಹೋಗ್ತೀನಿ. ಈಗ ನಾವು ಭಾವಾರ್ಥದ ಮೂಲಕ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಭಗವಂತನ ಗುಣಲೀಲೆ ಪರಿವಾರ ಮತ್ತೆ ಅವನ ವೈವಿಧ್ಯಗಳು ಎಲ್ಲವೂ ಕೂಡ, ಅಂದ್ರೆ ಅವನು ದಿವ್ಯ ರೂಪದಲ್ಲಿ ಇಲ್ಲಿ ಪ್ರಕಟನಾಗ್ತಾನೆ. ಆದರೆ ನಾವೇನ್ ಮಾಡ್ತೀವಿ, ಸಾಮಾನ್ಯ ಮನುಷ್ಯರು ಅವನನ್ನ ನಮ್ಮ ಥರಾನೇ ಅವನು ಸಾಮಾನ್ಯ ರೀತಿಯಲ್ಲಿ ಇದ್ದಾನೆ ಅಂತ ನಾವು ತಿಳ್ಕೊಳ್ತೀವಿ. ಅವನು ಹಾಗೆ ಕಾಣಿಸ್ಕೊಳ್ತಾನೆ, ಆದರೂ ಕೂಡ ಅವನು ದಿವ್ಯವಾದಂತಹ ರೀತಿಯಲ್ಲಿ ಇರ್ತಾನೆ. ನಾವು ನೋಡುವಂಥ ರೀತಿಯಲ್ಲಿ ಅವನು ಇರೋದಿಲ್ಲ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈಗ ಈ ಶ್ಲೋಕಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಹರ್ಷಿಗಳು ಹೇಳ್ತಾರೆ, ರಾಜನೇ, ಎಲ್ಲಾ ಜೀವಿಗಳು ಅವರ ಪೂರ್ವ ಕರ್ಮಕ್ಕೆ ಅನುಸಾರವಾಗಿ, ಅಂದ್ರೇನು, ನಾವು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಕೆಲಸವನ್ನ ಮಾಡಿರ್ತೀವಿ, ಅದರ ಪ್ರತಿಫಲ ಅಲ್ವಾ, ಅದಕ್ಕೆ ಅನುಸಾರವಾಗಿ ಭಗವಂತನಿಂದ ಸೃಷ್ಟಿಯಾಗಿದ್ದಾರೆ ಅನ್ನೋದನ್ನ ನನ್ನಿಂದ ನೀನು ತಿಳ್ಕೋ ಅಂತಂದ್ಬಿಟ್ಟು ಶುಕಮುನಿಗಳು ಹೇಳ್ತಾರೆ. ಇದು ಬ್ರಹ್ಮ ಮತ್ತೆ ದಕ್ಷನಂತಹ ಅವನ ಮಕ್ಕಳು. ಈಗ ಬ್ರಹ್ಮನಿಂದ ದಕ್ಷ ಹುಟ್ಟುತ್ತಾರೆ, ಆಮೇಲೆ ಅವನ ಮಕ್ಕಳು ಹುಡ್ತಾರೆ, ಮತ್ತೆ ವೈವಸ್ವತ ಮನುವಿನಂತಹ ಕಾಲ ಅವಧಿಯ ಒಡೆಯರು ಮನುಗಳಿದಾರಲ್ಲ ಅವರು, ಮತ್ತೆ ಆ ಕಾಲ ಅವಧಿಯ ಒಡೆಯರು ಇಂದ್ರ, ಚಂದ್ರ, ವರುಣರಂತಹ ದೇವತೆಗಳು, ಭೃಗು, ವ್ಯಾಸ, ವಸಿಷ್ಠರಂತಹ ಮಹರ್ಷಿಗಳು, ಪಿತೃಲೋಕ ಮತ್ತೆ ಸಿದ್ಧಲೋಕಗಳ ನಿವಾಸಿಗಳು, ಚಾರಣರು, ಗಂಧರ್ವರು, ವಿದ್ಯಾಧರರು, ಅಸುರರು, ಯಕ್ಷರು, ಕಿನ್ನರರು, ಮತ್ತೆ ಅಪ್ಸರರು, ನಾಗರು, ಮಂಗನ ಆಕೃತಿಯ ಕಿಂಪುರುಷರು, ಅಂದ್ರೆ ಮಂಗಗಳಿರುತ್ತಲ್ಲ, ಕೋತಿಗಳು, ಅದರ ತರ ಮುಖ ಇರುವಂತಹ ಕಿಂಪುರುಷರು ಅಂತ ಅವರನ್ನು ಕರೀತಾರೆ. ಅಂಥವರು, ಮತ್ತೆ ಮಾನವ ಜೀವಿಗಳು, ಮಾತೃಲೋಕ ನಿವಾಸಿಗಳು, ದಾನವರು, ಪಿಶಾಚರು, ಭೂತಗಳು, ಪ್ರೇತಗಳು, ಉನ್ಮತ್ತರು, ಮತ್ತೆ ದುಷ್ಟಚೇತನಗಳು, ಶುಭ ಮತ್ತೆ ಅಶುಭ ನಕ್ಷತ್ರಗಳು, ತುಂಟ ಪಿಶಾಚಿಗಳು, ಕಾಡು ಮೃಗಗಳು, ಪಕ್ಷಿಗಳು, ಸಾಕುಪ್ರಾಣಿಗಳು, ಸರೀಸೃಪಗಳು, ಪರ್ವತಗಳು, ಚರಾಚರ ಜೀವಿಗಳು, ಭ್ರೂಣ, ಮೊಟ್ಟೆ, ಬೆವರು ಮತ್ತೆ ಬೀಜದಿಂದ ಜನಿಸುವ ಜೀವಿಗಳು, ಮತ್ತೆ ಎಲ್ಲ ಇತರರು ನೀರಿನಲ್ಲಿ, ಭೂಮಿಯಲ್ಲಿ ಅಥವಾ ಆಕಾಶದಲ್ಲಿರಲಿ, ಮತ್ತೆ ಸುಖದಲ್ಲಿ ದುಃಖದಲ್ಲಿ ಅಥವಾ ಸುಖ ದುಃಖ ಸಮ್ಮಿಶ್ರದಲ್ಲಿರಲಿ, ಈ ಎಲ್ಲವನ್ನೂ ಒಳಗೊಳ್ಳುತ್ತದೆ. ಅವರೆಲ್ಲರೂ ತಮ್ಮ ಪೂರ್ವ ಕರ್ಮಾನುಸಾರ ಪರಮಪುರುಷನಿಂದ ಸೃಷ್ಟಿಯಾಗಿದ್ದಾರೆ. ಇಲ್ಲಿ ಮುನಿಗಳು ಹೇಳ್ತಾ ಇದ್ದಾರಲ್ಲ ರಾಜನಿಗೆ, ನನ್ನಿಂದ ನೀನು ತಿಳ್ಕೋ, ಭಗವಂತನಿಂದಾನೇ ಸೃಷ್ಟಿಯಾಗಿರೋದು, ಆದರೆ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಆ ಒಂದು ಜನ್ಮ ನಮಗೆ ಸಿಗುತ್ತೆ ಅಂತ. ಅದರಲ್ಲಿ ಈಗ ನಾನು ಮೇಲೆ ಓದಿದ್ನಲ್ಲ, ಅದು ಎಲ್ಲರೂ ಬಂದ್ಬಿಡ್ತಾರೆ. ನಾವೇನು ಅನ್ಕೊಳ್ತೀವಿ, ಮನುಷ್ಯರು ಮಾತ್ರ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾ ಇರ್ತೀವಿ ಅಂತ ಅನ್ಕೊಂಡಿದೀವಲ್ವ, ಹಾಗಲ್ಲ. ಎಲ್ಲ ದೇವತೆಗಳು ಕೂಡ ಅದಕ್ಕೆ ಸೇರ್ಕೊಂಡಿದ್ದಾರೆ. ದೇವತೆಗಳಾಗಿರ್ಬೋದು, ಋಷಿಗಳಾಗಿರ್ಬೋದು, ಮತ್ತೆ ಕಿನ್ನರರಾಗಿರ್ಬೋದು, ಅಪ್ಸರೆಯರಾಗಿರ್ಬೋದು, ಒಂದು ಕೀಟ ಆಗಿರ್ಬೋದು, ಪ್ರಾಣಿ ಪಕ್ಷಿ ಎಲ್ಲವೂ ಸೇರ್ಕೊಂಡಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ತಮ್ಮ ಪೂರ್ವ ಕರ್ಮಾನುಸಾರಕ್ಕನುಸಾರವಾಗಿ ಭಗವಂತನಿಂದ ಸೃಷ್ಟಿಯಾಗಿದ್ದಾರೆ ಅವರೆಲ್ಲರೂ ಅಂತ ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಈ ಪಟ್ಟಿಯಲ್ಲಿ ಜೀವಿಗಳ ವೈವಿಧ್ಯಗಳನ್ನು ಹೇಳಲಾಗಿದೆ ಮತ್ತು ಬ್ರಹ್ಮಾಂಡದ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಯಾವುದನ್ನು ಬಿಡದೆ ವಿವಿಧ ಜೀವಜಾತಿಗಳೆಲ್ಲವೂ ಸರ್ವಶಕ್ತ ಪಿತನಾದ ವಿಷ್ಣುವಿನಿಂದ ಸೃಷ್ಟಿಯಾಗಿದೆ. ಹೀಗಾಗಿ ದೇವೋತ್ತಮ ಪರಮಪುರುಷನಿಂದ ಯಾರೊಬ್ಬರೂ ಸ್ವತಂತ್ರನಲ್ಲ. ಆದ್ದರಿಂದ ಭಗವಂತನು ಭಗವದ್ಗೀತೆಯಲ್ಲಿ ಈ ಕೆಳಗಿನ ಶ್ಲೋಕದಲ್ಲಿ ಎಲ್ಲ ಜೀವಿಗಳೂ ತನ್ನ ಮಕ್ಕಳೆಂದು ಸಾಧಿಸುತ್ತಾನೆ.
ನೋಡಿ, ಈಗ ಎಷ್ಟು ಜೀವಿಗಳ ವೈವಿಧ್ಯತೆ ಇದೆ, ಅದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಎಲ್ಲಾನು ಕೊಟ್ಬಿಟ್ಟಿದ್ದಾರೆ. ಈ ಬ್ರಹ್ಮಾಂಡದಲ್ಲಿ ಅತ್ಯುನ್ನತ ಲೋಕ ಯಾವುದು? ಬ್ರಹ್ಮಲೋಕ. ಅತಿ ಕೆಳಗಿನ ಲೋಕ ಪಾತಾಳ ಲೋಕಗಳು. ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಯಾವುದಿದೆಯೋ ಎಲ್ಲವೂ ಕೂಡ ಭಗವಂತನಿಂದನೇ ಸೃಷ್ಟಿಯಾಗಿರೋದು. ಸೊ ಅದಕ್ಕೆ ಅವನೇ ಎಲ್ಲರ ತಂದೆ. ಮತ್ತು ಆ ಭಗವಂತನಿಂದ ಯಾರೂ ಸ್ವತಂತ್ರರಲ್ಲ, ಅವನ ಅಧೀನದಲ್ಲಿ ನಾವಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಸೊ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಇಲ್ಲಿ ಹೇಳಿದ್ದಾರೆ. ಆ ಶ್ಲೋಕ ಏನು ಅಂತ ನಾವು ತಿಳ್ಕೊಳ್ಳೋಣ. ಸರ್ವ ಯೋನೀಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜ ಪ್ರದಪಿತ. ಅಂದರೆ ಏನು ಅರ್ಥ? ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಜೀವಂತ ಪ್ರಾಣಿಗಳ ಎಲ್ಲ ವರ್ಗಗಳು ಇರೋದು ಸಾಧ್ಯವಾಗುತ್ತೆ. ಐಹಿಕ ಪ್ರಕೃತಿಯಲ್ಲಿ ಹುಟ್ಟೋದ್ರಿಂದ ನಾನೇ ಬೀಜವನ್ನು ನೀಡುವ ತಂದೆ ಅಂತ ನೀನು ತಿಳ್ಕೋಬೇಕು ಅಂತ ಹೇಳ್ತಾನೆ. ಅಂದರೆ ಬೇರೆ ಎಲ್ಲಿಂದನೋ ಹುಟ್ಟಿಲ್ಲಪ್ಪ, ನಾನೇ ಎಲ್ಲರ ಹುಟ್ಟಿಗೆ ಕಾರಣಕರ್ತ, ನಾನೇ ಎಲ್ಲರ ತಂದೆ, ನಾನೇ ಬೀಜವನ್ನು ಕೊಟ್ಟಿರುವಂಥವನು. ಅಂದರೆ ಏನು? ನಾನೇ ಅವರಿಗೆ ಜನ್ಮವನ್ನು ಕೊಟ್ಟಿರುವಂಥವನು ಅಂತಂದ್ಬಿಟ್ಟು ಹೇಳ್ತಾನೆ. ಆ ಭಗವದ್ಗೀತೆನಲ್ಲಿ ಆ ಶ್ಲೋಕ ಇದೆ. ಭೌತಿಕ ಪ್ರಕೃತಿಯನ್ನು ತಾಯಿಗೆ ಹೋಲಿಸಲಾಗಿದೆ. ಪ್ರತಿಯೊಂದು ಜೀವಿಯು ತಾಯಿಯ ಶರೀರದಿಂದ ಹೊರಬರುವುದನ್ನು ಕಂಡಿದ್ದರೂ ಅಂತಹ ಜನನಕ್ಕೆ ತಾಯಿಯ ಅಂತಿಮ ಕಾರಣವಲ್ಲವೆಂಬುದು ಸತ್ಯ ಸಂಗತಿಯಾಗಿದೆ. ಜನನಕ್ಕೆ ತಂದೆಯೇ ಅಂತಿಮ ಕಾರಣನಾಗಿದ್ದಾನೆ. ತಂದೆಯ ಬೀಜವಿಲ್ಲದೆ ತಾಯಿಯು ಮಗುವಿಗೆ ಜನ್ಮ ಕೊಡಲಾರಳು. ಆದ್ದರಿಂದ ಅಸಂಖ್ಯ ಬ್ರಹ್ಮಾಂಡಗಳಲ್ಲಿ ನಾನಾ ವಿಧ ರೂಪ ಸ್ಥಿತಿಗಳಲ್ಲಿರುವ ಜೀವಿಗಳೆಲ್ಲರೂ ಸರ್ವಶಕ್ತ ತಂದೆ ದೇವೋತ್ತಮ ಪುರುಷನ ಬೀಜಗಳಿಂದ ಜನಿಸಿದವರಾಗಿದ್ದಾರೆ. ಅಂದರೆ ಅರ್ಥ ಏನು? ಈಗ ಭೌತಿಕ ಪ್ರಕೃತಿಯನ್ನ ತಾಯಿ ಅಂತ ಕರೀತಾರೆ ಅಲ್ವಾ, ಅದಕ್ಕೆ ಹೋಲಿಸ್ತಾರೆ. ಪ್ರತಿಯೊಂದು ಜೀವಿ, ಅದು ಯಾವುದಾದ್ರೂ ತಗೊಂಡ್ಬಿಡಿ, ಒಂದು ಕೀಟ ಆಗಿರ್ಬೋದು, ಮನುಷ್ಯರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ತಾಯಿಯ ಶರೀರದಿಂದ ಹೊರಬರೋದನ್ನು ನಾವು ನೋಡ್ತೀವಿ ಅಲ್ವಾ. ಅಂತ ಒಂದು ಜನ್ಮಕ್ಕೆ ತಾಯಿ ಕಾರಣ ಆಗಿದ್ರೂ ಕೂಡ ತಂದೆಯ ಬೀಜವಿಲ್ಲದೆ ತಾಯಿ ಹಡಿಯೋದಕ್ಕೆ ಸಾಧ್ಯನೇ ಇಲ್ಲ, ಮಗು ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ತಂದೆಯ ಬೀಜ ಬೇಕೇ ಬೇಕಾಗುತ್ತಲ್ವಾ. ಅದೇ ರೀತಿ ಅಂದರೆ ತಂದೆಯ ಬೀಜವಿಲ್ಲದೆ ಹೇಗೆ ತಾಯಿ ಜನ್ಮವನ್ನು ಕೊಡೋದಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿ ಅಸಂಖ್ಯ ಬ್ರಹ್ಮಾಂಡಗಳಲ್ಲಿ ಬೇರೆ ಬೇರೆ ರೂಪದಲ್ಲಿದ್ದಾರೆ, ಬೇರೆ ಬೇರೆ ಸ್ಥಿತಿಯಲ್ಲಿರುವಂತಹ ಎಲ್ಲ ರೀತಿಯ ಜೀವಿಗಳಿಗೂ ಕೂಡ ಆ ದೇವೋತ್ತಮ ಪರಮ ಪುರುಷನ ಬೀಜ ಇದೆಯಲ್ಲ, ಅದರಿಂದನೇ ಎಲ್ಲರೂ ಕೂಡ ಹುಟ್ಟಿರುವಂಥದ್ದು. ಅಂದರೆ ಆ ಜಗತ್ಪಿತಾನೇ ಕಾರಣ ಇದಕ್ಕೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಲ್ಪಜ್ಞಾನವುಳ್ಳ ಮನುಷ್ಯನಿಗೆ ಮಾತ್ರ ಅವರು ಭೌತಿಕ ಪ್ರಕೃತಿಯ ಹುಟ್ಟೆಂದು ತೋರುತ್ತಾರೆ. ಪರಮ ಪ್ರಭುವಿನ ಭೌತಿಕ ಶಕ್ತಿಗೆ ಅಧೀನರಾಗಿ ಬ್ರಹ್ಮನಿಂದ ಮೊದಲುಗೊಂಡು ಕ್ಷುದ್ರ ಇರುವೆಯವರೆಗೆ ಎಲ್ಲ ಜೀವಿಗಳು ಅವರ ಪೂರ್ವ ಕರ್ಮಾನುಸಾರ ವಿವಿಧ ದೇಹಗಳಲ್ಲಿ ವ್ಯಕ್ತರಾಗುತ್ತಾರೆ. ಭೌತಿಕ ಪ್ರಕೃತಿಯು ಭಗವಂತನ ಶಕ್ತಿಗಳಲ್ಲಿ ಒಂದು. ಭೌತಿಕ ಪ್ರಕೃತಿಯು ಪರಾಪ್ರಕೃತಿಯಾಗಿರುವ ಜೀವಿಗಳಿಗೆ ಹೋಲಿಸಿದರೆ ಅಧಮವಾದುದಾಗಿದೆ. ಭಗವಂತನ ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿಗಳೆರಡೂ ಸಕಲ ವಿಶ್ವ ವ್ಯವಹಾರಗಳ ಅಭಿವ್ಯಕ್ತಿಗಾಗಿ ಸಂಯೋಜಿತವಾಗುತ್ತದೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಜ್ಞಾನವನ್ನು ತಿಳ್ಕೊಂಡಿರ್ತಾರಲ್ಲ ಅವರಿಗೆ ವಿಷಯ ಗೊತ್ತಾಗುತ್ತೆ, ಭಗವಂತನೇ ಎಲ್ಲದಕ್ಕೂ ಕಾರಣ, ಅವನೇ ನಮ್ಮ ಪಿತ ಅನ್ನೋದು ಗೊತ್ತಾಗುತ್ತೆ. ಆದರೆ ಅಲ್ಪಜ್ಞಾನ ಇರುವಂಥ ಮನುಷ್ಯ ಅವನಿಗೆ ಹೇಗೆ ಕಾಣಿಸುತ್ತೆ ಅಂತಂದರೆ, ನಾನು ಈ ಭೌತಿಕ ಪ್ರಕೃತಿಯಿಂದ ಹುಟ್ಟಿರೋನು ಅಂತ ಅನಿಸುತ್ತೆ. ಆದರೆ ಅದಕ್ಕೆ ಮೂಲ ಕಾರಣ ಯಾರು? ಭಗವಂತ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಇಲ್ಲಿ ಈ ಭೌತಿಕ ಶಕ್ತಿಗೆ ಅಧೀನರಾಗಿ ಬ್ರಹ್ಮನಿಂದ ಹಿಡಿದು ಕ್ಷುದ್ರ ಇರುವೆ, ಸಣ್ಣ ಜೀವಿ ಯಾವುದು ಅಂತಂದರೆ ಇರುವೆ, ಎಲ್ಲ ಜೀವಿಗಳು ಕೂಡ ತಮ್ಮ ತಮ್ಮ ಪೂರ್ವ ಕರ್ಮಕ್ಕೆ ಅನುಸಾರವಾಗಿ ಬೇರೆ ಬೇರೆ ದೇಹಗಳಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಭೌತಿಕ ಪ್ರಕೃತಿ ಅನ್ನೋದು ಭಗವಂತನ ಶಕ್ತಿಗಳಲ್ಲಿ ಒಂದು ಹೊರತು ಅದೇ ಸರ್ವಸ್ವ ಅಲ್ಲ. ಅದನ್ನು ಕೂಡ ಭಗವದ್ಗೀತೆಯ 7ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿ ವಿವರಣೆ ಮಾಡಿದ್ದಾನೆ. ಏನು ಹೇಳಿದ್ದಾನೆ ಅದರಲ್ಲಿ ಅಂತಂದರೆ, ಭೂಮಿರಾಪೋನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನಾ ಪ್ರಕೃತಿ ರಷ್ಟದ. ಅಂದರೆ ಅರ್ಥ ಏನು? ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ, ಈ 8 ಕೂಡ ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ ಅಂತಂದ್ಬಿಟ್ಟು ಅಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದೆಲ್ಲ ನನ್ನಿಂದ ಬಂದಿರುವಂಥ ಶಕ್ತಿಗಳು ಅಂತಂದಮೇಲೆ ಶಕ್ತಿ ಹೊಂದಿರುವಂಥ ಶಕ್ತಿವಂತಾನೆ ದೊಡ್ಡವನಲ್ವಾ, ಅವನಿಂದ ಬಂದಿರೋದೇ ಹೊರತು ಅದು ಸ್ವಯಂ ಎಲ್ಲಿಂದನೋ ಬಂದ್ಬಿಟ್ಟಿಲ್ಲ.
ಅದಕ್ಕೋಸ್ಕರನೇ ಅದಕ್ಕೆಲ್ಲ ಕಾರಣಕರ್ತ ಭಗವಂತ ಅನ್ನೋದು ನಾವು ತಿಳ್ಕೋಬೇಕು. ಅದಕ್ಕೆ ಭೌತಿಕ ಪ್ರಕೃತಿ ಪರಾಪ್ರಕೃತಿಯಾಗಿರುವಂಥ ಜೀವಿಗಳಿಗೆ ಹೋಲಿಸಿದ್ರೆ ಅದು ಅದಕ್ಕಿಂತ ಕೆಳಮಟ್ಟದ್ದು ಅಂತ ನಾವು ಅನ್ಕೋಬೇಕು. ಅಂದರೆ ಭಗವಂತನ ಶಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತಲ್ಲ, ಒಂದು ಪರಾಪ್ರಕೃತಿ ಮತ್ತು ಇನ್ನೊಂದು ಅಪರಾಪ್ರಕೃತಿ ಅಂತಂದ್ಬಿಟ್ಟು ಅದೆಲ್ಲವೂ ಕೂಡ ಈ ವಿಶ್ವವನ್ನು ನಡೆಸೋದಕ್ಕೆ, ಇಲ್ಲಿರುವಂಥ ವ್ಯವಹಾರಗಳನ್ನು ಮಾಡೋದಕ್ಕೋಸ್ಕರ ಇರುವಂಥದ್ದು. ಕೆಲವು ಜೀವಿಗಳು ಉತ್ತಮ ಜೀವನ ಸ್ಥಿತಿಗಳಲ್ಲಿ ತುಲನಾತ್ಮಕವಾಗಿ ಸಂತಸದಲ್ಲಿರುತ್ತಾರೆ, ಆದರೆ ಇತರರು ದುಃಖಿತ ಜೀವನ ಸ್ಥಿತಿಯಲ್ಲಿ ಇರುತ್ತಾರೆ. ಆದರೆ ವಾಸ್ತವವಾಗಿ ಅವರಾರೂ ಭೌತಿಕ ಬದ್ಧ ಜೀವನದಲ್ಲಿ ಸುಖಿಗಳಾಗಿಲ್ಲ. ಇಲ್ಲಿ ಇವಾಗ ಈ ಒಂದು ಐಹಿಕ ಪ್ರಪಂಚ ಯಾಕಿದೆ, ಆಮೇಲೆ ಇಲ್ಲಿರೋರೆಲ್ಲ ಹೇಗಿದ್ದಾರೆ, ಇದೇ ನಮ್ಮ ಸರ್ವಸ್ವನ ಅನ್ನೋದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಈಗ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಒಂದು ಉನ್ನತ ಜೀವನ ಮಟ್ಟ ಇರುತ್ತೆ, ಅಂದರೆ ಯೋಗಿಗಳಾಗಿರ್ಬೋದು ಅಥವಾ ಸಾಹುಕಾರ ಆಗಿರ್ಬೋದು, ತುಂಬ ಆಸ್ತಿ ಅಂತಸ್ತು ಎಲ್ಲ ಅನುಕೂಲ ಇರುತ್ತೆ. ಅವರು ಬಡವರನ್ನ ನೋಡಿದಾಗ ಅಥವಾ ದುಃಖಿತರನ್ನ ನೋಡಿದಾಗ ನಮ್ಗೇನನ್ಸುತ್ತೆ, ಅವರು ಸ್ವಲ್ಪ ಪರವಾಗಿಲ್ಲಪ್ಪ, ಚೆನ್ನಾಗಿದ್ದಾರೆ, ಸಂತೋಷವಾಗಿದ್ದಾರೆ ಅಂತ ನಮಗನ್ಸುತ್ತೆ. ಜೀವನ ಸ್ಥಿತಿನಲ್ಲಿ ಇವರು ದುಃಖದಲ್ಲಿರ್ಬೋದು, ಅವರು ಸಂತೋಷದಲ್ಲಿರ್ಬೋದು, ನಾವು ತುಲನೆ ಮಾಡಿ ನೋಡಿದಾಗ ನಮಗನ್ಸುತ್ತೆ. ಆದರೆ ವಾಸ್ತವವಾಗಿ ಅವರು ಯಾರೂ ಕೂಡ ಭೌತಿಕ ಬದ್ಧ ಜೀವನದಲ್ಲಿ ಸುಖಿಗಳಾಗಿಲ್ಲ. ಇದಕ್ಕೊಂದು ತುಂಬ ಚೆನ್ನಾಗಿರುವಂಥ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ ನೋಡಿ. ಕಾರಾಗೃಹದಲ್ಲಿ ಒಬ್ಬನು ಪ್ರಥಮ ವರ್ಗದ ಕೈದಿಯಾಗಿರಬಹುದು, ಮತ್ತೊಬ್ಬನು ತೃತೀಯ ವರ್ಗದ ಕೈದಿಯಾಗಿರಬಹುದು, ಆದರೆ ಯಾರೊಬ್ಬರೂ ಕಾರಾಗೃಹ ಜೀವನದಲ್ಲಿ ಸುಖಿಗಳಲ್ಲ. ಬುದ್ಧಿವಂತ ವ್ಯಕ್ತಿಯು ತೃತೀಯ ವರ್ಗದ ಕಾರಾಗೃಹ ಜೀವನದಿಂದ ಪ್ರಥಮ ವರ್ಗದ ಕಾರಾಗೃಹ ಜೀವನಕ್ಕೆ ಉನ್ನತಿ ಪಡೆಯಲು ಪ್ರಯತ್ನಿಸಬಾರದು. ಬದಲಾಗಿ ಕಾರಾಗೃಹದಿಂದ ಪೂರ್ಣವಾಗಿ ಬಿಡುಗಡೆ ಪಡೆಯಲು ಪ್ರಯತ್ನಿಸಬೇಕು. ವ್ಯಕ್ತಿಯು ಪ್ರಥಮ ವರ್ಗದ ಕೈದಿಯಾಗಿ ಉನ್ನತಿ ಹೊಂದಬಹುದು, ಆದರೆ ಅದೇ ಪ್ರಥಮ ವರ್ಗದ ಕೈದಿಯು ಮುಂದಿನ ಅವಧಿಯಲ್ಲಿ ಮತ್ತೆ ತೃತೀಯ ವರ್ಗದ ಕೈದಿಯಾಗಿ ಅವನತಿ ಹೊಂದಬಹುದು. ಕಾರಾಗೃಹ ಜೀವನದಿಂದ ಮುಕ್ತನಾಗಲು ಭಗವದ್ಧಾಮಕ್ಕೆ ಹಿಂದಿರುಗಲು ಪ್ರಯತ್ನಿಸಬೇಕು. ಅದೇ ಎಲ್ಲ ವಿಧದ ಜೀವಿಗಳ ನೈಜ ಗುರಿಯಾಗಿರುತ್ತದೆ. ಇಲ್ಲಿ ಗುರುಗಳು ನಮ್ಮ ಗುರಿ ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಹೇಗೆ ಯೋಚನೆ ಮಾಡ್ತೀವಿ ಅಂತಂದರೆ, ಈ ಭೌತಿಕ ಪ್ರಪಂಚದಲ್ಲಿ ನಾನು ತುಂಬ ಬಡತನದಲ್ಲಿ ಇರ್ತೀನಲ್ವಾ, ಅಲ್ಲಿಂದ ನಾನು ಸಾಹುಕಾರರ ಸ್ಥಿತಿಗೆ ಹೋಗಬೇಕು ಅಂತ ನಾನು ಇಷ್ಟಪಡ್ತೀನಿ. ಆದರೆ ಈ ಒಂದು ಪ್ರಪಂಚವನ್ನ ಜೈಲಿಗೆ ಹೋಲಿಸಿ ಅವರು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಈ ಪ್ರಪಂಚವನ್ನ ಜೈಲು ಅಂತ ಇಟ್ಕೊಂಡ್ರೆ, ಆ ಜೈಲಲ್ಲಿ ಇದ್ದು ನಾನು ಮೊದಲನೇ ಸ್ಥಾನದಿಂದ ಮೂರನೇ ಸ್ಥಾನ ಅಂದರೆ ಏನು, ನಾನು ಕೆಳಮಟ್ಟದಿಂದ ಉನ್ನತ ಮಟ್ಟಕ್ಕೆ ಹೋಗಬೇಕು, ಅಂದರೆ ಮೂರನೇ ಸ್ಥಾನದಲ್ಲಿ ಜೈಲಲ್ಲಿ ಹೋಗಿ ವಾಸ ಮಾಡಬೇಕು ಅಂತ ಇಷ್ಟಪಡೋದು ಸರಿನಾ ಅಂತ ಹೇಳ್ತಾ ಇದ್ದಾರೆ. ಈಗ ಒಬ್ಬ ವ್ಯಕ್ತಿ ಜೈಲಲ್ಲಿ ಇರ್ತಾನೆ, ಅವನು ಪ್ರಥಮ ವರ್ಗದ ಕೈದಿ ಆಗಿರಬಹುದು, ಇನ್ನೊಬ್ಬ ತೃತೀಯ ವರ್ಗ ಅಂದರೆ ಏನು, ಕೆಳಮಟ್ಟದ ಶ್ರೇಣಿಯಲ್ಲಿ ಇರ್ತಾನವನು. ಅವನಿಗೆ ಸ್ವಲ್ಪ ಕಷ್ಟ ಜಾಸ್ತಿ ಇರ್ಬೋದು, ಇರೋದಕ್ಕೆ ಜಾಗ ಅನ್ಕಂಫರ್ಟ್ ಆಗಿರ್ಬೋದು. ಆದರೆ ಮೊದಲನೇ ವರ್ಗದಲ್ಲಿರೋನಿಗೆ, ಫಸ್ಟ್ ಕ್ಲಾಸಲ್ಲಿರೋನು ಏನು ಮಾಡ್ತಾನೆ, ಸ್ವಲ್ಪ ಅವನಿಗೆ ಅಲ್ಲಿಗಿಂತ ಅಂದರೆ ಮೂರನೇ ವರ್ಗದಲ್ಲಿ ಇರ್ತಾನಲ್ಲ, ಅಲ್ಲಿಗಿಂತ ಇವನಿಗೆ ಸ್ವಲ್ಪ ಆರಾಮಾಗಿರ್ಬೋದು. ಆದರೆ ಅವನು ಇನ್ನೂ ಜೈಲಲ್ಲೇ ಇದ್ದಾನಲ್ವಾ. ಈಗ ಮೂರನೇ ಸ್ಥಾನದಲ್ಲಿ ಇರುವಂಥವನು, ನಾನು ಪ್ರಥಮ ವರ್ಗದ ಕಾರಾಗೃಹ ಜೀವನಕ್ಕೆ ನಾನು ಉನ್ನತಿಯನ್ನ ತಗೋಬೇಕು, ಮೊದಲನೇ ವರ್ಗಕ್ಕೆ ನಾನು ಹೋಗಬೇಕು ಅಂತ ಪ್ರಯತ್ನ ಮಾಡಬೇಕಾ, ಅಥವಾ ನಾನು ಆ ಜೈಲಿನಿಂದಾನೇ ಹೊರಗಡೆ ಬರಬೇಕು ಅಂತ ಪ್ರಯತ್ನ ಮಾಡಬೇಕಾ, ಯಾವುದು ಸರಿ ಅಂತ ಯೋಚನೆ ಮಾಡಿ. ಬುದ್ಧಿವಂತನಾಗಿದ್ರೆ ಏನು ಯೋಚನೆ ಮಾಡ್ತಾನೆ, ಮೂರನೇ ಸ್ಥಾನದಲ್ಲಿದ್ರು, ಒಂದನೇ ಸ್ಥಾನದಲ್ಲಿದ್ರು, ಎರಡನೇ ಸ್ಥಾನದಲ್ಲಿದ್ರು, ನಾನು ಜೈಲಲ್ಲೇ ಇರೋದು, ಇಲ್ಲಿ ಇರುವವರೆಗೂ ನನಗೆ ಸ್ವತಂತ್ರ ಅನ್ನೋದಿಲ್ಲ, ಇಲ್ಲಿಂದ ಹೊರಗಡೆ ಹೋದ್ರೇನೆ ನನಗೆ ಸ್ವಾತಂತ್ರ್ಯ ಅನ್ನೋದಿರೋದು. ಸೊ ಅದಕ್ಕೆ ನಾನು ಇದರಿಂದನೇ ಹೊರಗಡೆ ಬರಬೇಕು ಅಂತ ಒಂದು ಯೋಚನೆ ಮಾಡ್ತಾನಲ್ವಾ. ಈಗೇನಾಗುತ್ತೆ ಅಂತಂದರೆ, ಈಗ ಮೊದಲನೇ ವರ್ಗದಲ್ಲಿ ನಾನು ಇರಬಹುದು, ಆದರೆ ಅಲ್ಲೇ ಇರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಗೊತ್ತಿಲ್ಲದೇನೋ ಏನೋ ಒಂದು ತಪ್ಪು ಮಾಡಿದಾಗ ಮತ್ತೆ ನಾನು ಮೂರನೇ ವರ್ಗಕ್ಕೆ ಬರಬಹುದು. ಅದನ್ನು ಬಿಟ್ಟು ನಾನು ಹೊರಗಡೆನೇ ಹೊರಟೋದ್ರೆ ನಾನು ಸ್ವಾತಂತ್ರ್ಯವಾಗಿ ಇರಬಹುದು ಅನ್ನೋದು ನಮ್ಮ ಮೈಂಡಿಗೆ ಬರಬೇಕು. ಆಗ ನಾವೇನು ಮಾಡ್ತೀವಿ, ಭೌತಿಕ ಪ್ರಪಂಚದಲ್ಲಿ ನಾನು ಒಂದು ಮನೇನೂ ಇಲ್ಲ, ನನಗೆ ನನ್ನ ಹತ್ರ ಆಸ್ತಿ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಅಂತ ಆ ರೀತಿ ಯೋಚನೆ ಮಾಡಿ ನಾನು ಒಂದು ಮನೇನ ಪಡಿಬೇಕು,
ನಾನು ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೋಬೇಕು, ಈ ರೀತಿ ಯೋಚನೆ ಮಾಡೋದು ಸರಿಯಲ್ಲ. ಯಾಕಂದರೆ ಇದು ಜೈಲು. ಇಲ್ಲಿ ನಾವು ಶಾಶ್ವತವಾಗಿರೋದಕ್ಕೆ ಬಂದಿಲ್ಲ. ನಾವು ಏನು ಮಾಡಬೇಕು, ನಮ್ಮ ಗುರಿ ಏನು, ನಾವು ಇದನ್ನ ಬಿಟ್ಟು ಹೋಗಬೇಕು. ನಮ್ಮದೇ ಆದಂಥ ಒಂದು ಪ್ರಪಂಚ ಇದೆ, ವೈಕುಂಠ ಲೋಕ ಇದೆ, ಭಗವಂತನ ಜೊತೆಲಿರೋರು ನಾವು. ಅಲ್ಲಿಗೆ ಹೋಗೋದಕ್ಕೆ ನಾವು ಏನು ಮಾಡಬೇಕು ಅದನ್ನ ಮಾಡಬೇಕೇ ಹೊರತು ಅದನ್ನ ಬಿಟ್ಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ, ಬರೀ ಭೌತಿಕ ಪ್ರಪಂಚದಲ್ಲಿ ಮುಂದುವರಿಬೇಕು. ನಾನು 4 ಜನರ ಮುಂದೆ ಸಾಹುಕಾರನಾಗಿ ತೋರಿಸ್ಕೊಳ್ಬೇಕು, 10 ಮನೆ ಕಟ್ಟಬೇಕು, ಇಂಥ ಕೆಲಸಗಳಲ್ಲಿ ತೊಡಗಿದ್ದೀವಿ ನಾವು. ಹೊಟ್ಟೆ ಬಟ್ಟೆಗೆ ಎಷ್ಟು ಬೇಕೋ ಅಷ್ಟು ದುಡಿಬೇಕು, ನನ್ನ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಕೋಬೇಕು. ಮಿಕ್ಕ ಸಮಯವನ್ನು ನಾವು ಭಗವಂತನ ವಿಚಾರದಲ್ಲಿ ತೊಡಗಿಸ್ಬೇಕು. ಇಲ್ಲ ಅಂತಂದರೆ ನಾವು ಜೈಲಲ್ಲೇ ಇರಬೇಕಾಗುತ್ತೆ. ಫಸ್ಟ್ ಗ್ರೇಡಿಂದ ಸೆಕೆಂಡ್ ಗ್ರೇಡು, ಸೆಕೆಂಡ್ ಗ್ರೇಡಿಂದ ಮತ್ತು ಥರ್ಡ್ ಗ್ರೇಡ್ಗೆ ಬಂದ್ಬಿಡ್ತೀವಿ ನಾವು. ಯಾಕಂದರೆ ಇಲ್ಲಿದ್ದಾಗ ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇರ್ತೀವಿ. ಎಲ್ಲಿವರೆಗೂ ನಮಗೆ ಆ ಜ್ಞಾನ ಬರೋದಿಲ್ವೋ, ಅಂದರೆ ನಾನು ಇಲ್ಲಿಂದ ಹೊರಗಡೆ ಹೋಗಬೇಕು ಅನ್ನುವಂಥ ಜ್ಞಾನ ಬರೋವರೆಗೂ ನಾವು ಅದೇ ತಪ್ಪನ್ನು ರಿಪೀಟೆಡಾಗಿ ಮಾಡ್ತಾ ಇರ್ತೀವಿ. ಯಾಕಂದರೆ ಅಲ್ಲಿರೋ ಜನಗಳೆಲ್ಲ ಅದೇ ರೀತಿ ಇರ್ತಾರೆ. ಅವರು ನೋಡ್ತಾ ನೋಡ್ತಾ ಒಂದಲ್ಲ ಒಂದು ಸರಿ ನಮಗೆ ಅದೇ ಕೆಲಸಗಳು ಮಾಡಬೇಕು ಅನ್ಸುತ್ತೆ. ಅದಕ್ಕೆ ಸತ್ಸಂಗದಲ್ಲಿ ನಾವು ಇರಬೇಕು. ಆವಾಗ ನಾವು ಅಲ್ಲಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆಯಿತಾ? ಹೇಗಾದರೂ ಪರವಾಗಿಲ್ಲ, ಪರಿವರ್ತನೆ ಅನ್ನೋದನ್ನು ನಾವು ಮಾಡಿಕೊಳ್ಬೇಕು ಅನ್ನೋದು ಈ ಶ್ಲೋಕದ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.